ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ಇಂಡಿಯನ್ ಗ್ಯಾಸ್ ಸಿಲಿಂಡರ್ದು KYC ಮಾಡ್ಕೊಳ್ಳೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಹತ್ರ ಏನಾದರೂ ಕೂಡ ಈ ಒಂದು ಇಂಡಿಯನ್ ಆಯಿಲ್ದು ಗ್ಯಾಸ್ ಸಿಲಿಂಡರ್ ಇದ್ದರೆ ಆ ಒಂದು ಸಿಲಿಂಡರ್ಗೆ ಈ ಒಂದು KYC ಮಾಡ್ಕೊಳ್ಳೋದು ಕಡ್ಡಾಯವಾಗಿದೆ. ಕಂಪಲ್ಸರಿ KYC ಇದ್ದರೆ ಮಾತ್ರ ನಿಮ್ಮ ಒಂದು ಸಿಲಿಂಡರು ಕನೆಕ್ಷನ್ನು ಕಂಟಿನ್ಯೂ ಆಗಿರುತ್ತೆ, ಇಲ್ಲಾಂದರೆ ಅದನ್ನು ಸಸ್ಪೆಂಡ್ ಮಾಡಲಾಗುತ್ತೆ ಅಂತ ಸುದ್ದಿ ಬರ್ತಾ ಇದೆ. ಸೊ ಎಲ್ಲರೂ KYC ಮಾಡ್ಕೊತಾ ಇದ್ದಾರೆ. ಈ ಒಂದು ಇಂಡಿಯನ್ ಗ್ಯಾಸ್ ಆಗಿರ್ಬೋದು, HP ಗ್ಯಾಸ್ ಆಗಿರ್ಬೋದು, ಮತ್ತು ಇನ್ನಿತರ ಬೇರೆ ಭಾರತ್ ಗ್ಯಾಸ್ ಆಗಿರ್ಬೋದು KYC ಮಾಡ್ಕೊಳ್ಳೋದು ಕಡ್ಡಾಯವಾಗಿ ಮಾಡಿದ್ದಾರೆ. ಸೊ ಅದನ್ನು ನಾವೊಂದು ಇಂಡಿಯನ್ ಗ್ಯಾಸ್ ಇದೆ ನಮ್ಮದು. ಸೊ ಅದನ್ನು ಒಂದು KYC ಮಾಡಿ ತೋರಿಸ್ತೀನಿ. ಮೊಬೈಲ್ ಮೂಲಕವೇ ಒಂದು KYCಯನ್ನು ಮಾಡ್ಕೊಳ್ಬೋದು. ಯಾವುದೇ ರೀತಿ ಒಂದು ಏಜೆನ್ಸಿಗೆ ಹೋಗಿ ಅವಶ್ಯಕತೆ ಇಲ್ಲ. ಸೊ ಮೊಬೈಲೆಲ್ಲ ಮಾಡ್ಕೋಬೋದು. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಿಮ್ಮ ಒಂದು ಪ್ಲೇಸ್ಟೋರನ್ನು ಓಪನ್ ಮಾಡ್ಕೊಳ್ಳಿ. ಪ್ಲೇಸ್ಟೋರಲ್ಲಿ ಇಂಡಿಯನ್ ಆಯಿಲ್ 1 ಅಂತ ಒಂದು ಆ್ಯಪ್ ಇದೆ. ಈ ಒಂದು ಆ್ಯಪನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು ಪ್ಲೇಸ್ಟೋರ್ ಮುಖಾಂತರ. ಸೊ ನಾನು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಕೂಡ ಮಾಡ್ಕೊಂಡಿಲ್ಲ ಅಂದರೆ ಈ ಒಂದು ಇಂಡಿಯನ್ ಆಯಿಲ್ 1 ಗ್ಯಾಸ್ ಆ್ಯಪನ್ನು ಒಂದು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಆದಮೇಲೆ ಓಪನ್ ಅಂತಿದೆ, ಈ ಒಂದು ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಪ್ ಓಪನ್ ಮಾಡಿಕೊಂಡ್ರೆ ನಿಮಗೆ ಲೊಕೇಶನ್ ಪರ್ಮಿಷನ್ ಕೇಳುತ್ತೆ. ಸೊ ದಿಸ್ ಟೈಮು ಮತ್ತು ವೈಲ್ ಯೂಸಿಂಗ್ ಆ್ಯಪ್ ಅಂತಿದೆ. ಸೊ ವೈಲ್ ಯೂಸಿಂಗ್ ಆ್ಯಪ್ ಅಂತ ತೊಗೊಳ್ಳಿ, ಅಲೋ ಕೊಡಿ. ಕೊಟ್ಟ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ಫ್ರಾಡ್ ಅಲರ್ಟು, ಡಿಯರ್ ಕಸ್ಟಮರ್ ಬಿಯರ್ ಅಪ್ ಫ್ರಾಡಲೆಂಟ್ ಕಾಲರ್ಸ್ ಡಿಮ್ಯಾಂಡಿಂಗ್ ಮನಿ ಫಾರ್ ಎನಿ ಇಂಡಿಯನ್ ಆಯಿಲ್ ಪ್ರಾಡಕ್ಟ್ಸ್ ಆರ್ ಸರ್ವಿಸ್ ಅಂತ ಕೊಟ್ಟಿದ್ದಾರೆ. ಫ್ರಾಡ್ ಕಾಲ್ಗಳಿಗೆ ಯಾವುದೇ ರೀತಿ ರೆಸ್ಪಾನ್ಸ್ ಮಾಡಬೇಡಿ ಅಂತ ಬರುತ್ತೆ. ಇದೇ ರೀತಿಯಾಗಿ ಇದನ್ನು ಕ್ಲೋಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮಾಡ್ಕೊಂಡಾಗ ನಿಮಗೆ ಆ್ಯಪ್ ಲೋಡಿಂಗ್ ತೊಗೊಳುತ್ತೆ, ಓಪನ್ ಆಗುತ್ತೆ, ವೆಯ್ಟ್ ಮಾಡಿ. ಸೊ ಈ ರೀತಿಯಾಗಿ ಓಪನ್ ಆಗುತ್ತೆ. ಸೊ ನಾವಿವಾಗ ಈ ಒಂದು ಆ್ಯಪ್ಗೆ ಲಾಗಿನನ್ನು ಮಾಡ್ಕೋಬೇಕು. ಸೊ ನಿಮಗೆ ಮೇಲ್ಗಡೆ ಕೂಡ ಅವಕಾಶ ಇದೆ, ಇಲ್ಲಿ ಕ್ಲಿಕ್ ಮಾಡಿ ಲಾಗಿನ್ ಆಗುತ್ತೆ. ಅಥವಾ ನಿಮಗೆ ಇಲ್ಲಿ ಮೋರ್ ಅಂತ ಒಂದು ಆಪ್ಷನ್ ಇದೆ ಕೆಳಗಡೆ ರೈಟ್ ಸೈಡಲ್ಲಿ ಮೋರ್ ಅಂತ ಆಪ್ಷನ್ ಇದೆ, ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ರೀತಿಯಾಗಿ ಬರುತ್ತೆ. ನಾವು ಇದನ್ನು ಲಾಗಿನ್ ಮಾಡ್ಕೋಬೇಕು. ಲಾಸ್ಟಲ್ಲಿದೆ ಪ್ಲೀಸ್ ಲಾಗಿನ್ ವಿತ್ ಅಡಿಷ್ನಲ್ ಫ್ಯೂಚರ್ ಅಂತಿದೆ. ಸೊ ಲಾಗಿನ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ ರೀತಿ ಕೇಳುತ್ತೆ. ಇಲ್ಲಿ ಎನೇಬಲ್ ನಾವು ಅಂತಿದೆ, ಫಿಂಗರ್ ಪ್ರಿಂಟ್ ಎನೇಬಲ್ ಮಾಡ್ಕೊತಾರೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಆರ್ ನಾವು ಅಂತಿದೆ. ಸೊ ಸ್ಕಿಪ್ ಆರ್ ನಾವು ಮಾಡೋಣ. ಸೊ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಕೇಳ್ತಾ ಇದೆ. ಸೊ ಇಂಡಿಯನ್ ಗ್ಯಾಸ್ಗೆ ಅಕೌಂಟಿಗೆ ಯಾವ ನಂಬರ್ ಕೊಟ್ಟಿರ್ತೀರ, ಅಂದರೆ ಗ್ಯಾಸ್ ಸಿಲಿಂಡರ್ಗೆ ಯಾವ ನಂಬರ್ ಕೊಟ್ಟಿರ್ತೀರ ಆ ನಂಬರ್ ಹಾಕೋಬೇಕಾಗುತ್ತೆ. ಇಲ್ಲಿ ನಮ್ಮದು ಅಕೌಂಟ್ ಆಲ್ರೆಡಿ ಇರಬೇಕಾಗುತ್ತೆ. ಇದ್ದರೆ ಮಾತ್ರ ನಾವು ಯೂಸರ್ ಐ ಡಿ ಪಾಸ್ವರ್ಡು ಮೊಬೈಲ್ ನಂಬರ್ ಹಾಕಿ ನಾವು ಲಾಗಿನ್ ಮಾಡ್ಕೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ನಿಮಗೆ ಫಸ್ಟ್ ಟೈಮ್ ಯೂಸರ್ ಅಲ್ಲ, ಸೊ ಹಾಗಾಗಿ ನಿಮ್ಮ ಹತ್ರ ಇರೋದಲ್ಲ. ಕೆಳಗಡೆ ರಿಜಿಸ್ಟರ್ ನಾವು ಅಂತಿದೆ ನೋಡಿ, ಈ ಒಂದು ರಿಜಿಸ್ಟರ್ ನಾವು ಮೇಲೆ ಕ್ಲಿಕ್ ಮಾಡ್ಕೋಬೇಕು, ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಇಲ್ಲಿ ನಿಮಗೆ ಮೊಬೈಲ್ ನಂಬರ್ ಕೇಳುತ್ತೆ. ಯಾವ ನಂಬರ್ ಕೊಟ್ಟಿರ್ತೀರ ಇಂಡಿಯನ್ ಗ್ಯಾಸ್ಗೆ ಆ ನಂಬರ್ ಹಾಕಬೇಕು. ಇಮೇಲ್ ಐ ಡಿ ನಿಮ್ಗೆ ಯಾವುದು ಬೇಕೋ ಅದನ್ನು ನೀವು ಹಾಕ್ಕೋಬೋದು. ಅಲ್ಲಿ ಏನು ಕೊಟ್ಟಿರೋ ಅಂಥದ್ದು ಹಾಕ್ಬೇಕಂತೇನಿಲ್ಲ. ಯಾವುದೇ ಒಂದು ಇಮೇಲ್ ಐ ಡಿ ಹಾಕ್ಕೊಳ್ಳಿ. ಇಲ್ಲಿ ಅಗ್ರಿ ಅಂತ ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡ್ಕೊಂಡು ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿಕೊಂಡು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಅವಾಗ ನಿಮ್ಮ ಒಂದು ನಂಬರು ಮತ್ತು ಪಾಸ್ವರ್ಡು ಕ್ರಿಯೇಟ್ ಮಾಡ್ಕೊಳ್ಳಿ. ಮಾಡ್ಕೊಂಡು ರಿಜಿಸ್ಟ್ರೇಷನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಮಾಡಿದಾಗ ನಿಮಗೆ ಮೊಬೈಲ್ ನಂಬರು ಪಾಸ್ವರ್ಡ್ ದೊರೆಯುತ್ತೆ. ಲಾಗಿನ್ ಮಾಡ್ಕೊಂಡು ಆಲ್ರೆಡಿ ಮಾಡ್ಕೊಂಡಿದ್ದೀನಿ ರಿಜಿಸ್ಟ್ರೇಷನ್ ಹಾಗಾಗಿ. ಸೊ ಮಾಡ್ಕೊಂಡಾಗ ನಮಗೆ ಡೈರೆಕ್ಟಾಗಿ ಈ ಒಂದು ಲಾಗಿನನ್ನು ಮಾಡ್ಕೊತೀನಿ. ಲಾಗಿನ್ಗೆ ಸೊ ಮೊಬೈಲ್ ನಂಬರ್ ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡ್ಕೊತಾ ಇದ್ದೀನಿ. ಲಾಗಿನ್ ಆದ ನಂತರ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಇದರಲ್ಲಿ ನಾವು ಮೊದಲಿಗೆ ನಮ್ಮ ಒಂದು LPG ID ನಂಬರ್ನ, ಕನ್ಸ್ಯೂಮರ್ ನಂಬರನ್ನು ಆ್ಯಡ್ ಮಾಡಬೇಕು. ಇವಾಗ ನಾವು ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಲಾಗಿನನ್ನು ಮಾಡ್ಕೊಂಡಿದ್ದೀವಿ. ಇದಾದ ನಂತರ ನಾವು ಇವಾಗ ಕನ್ಸ್ಯೂಮರ್ ಐಡಿಯನ್ನು ನಾವು ಮಾಡಬೇಕಾಗುತ್ತೆ. ಮಾಡಿದಾಗ ಇದರಲ್ಲಿ ನಾವು ಬುಕ್ ಮಾಡ್ಕೋಬೋದು ನೋಡಿ, ರಿಫಿಲ್ ಆರ್ಡರ್ ಅಂತಿದೆ. ಈ ಒಂದು ರಿಫಿಲ್ ಆರ್ಡರ್ ಕೂಡ ಮಾಡ್ಕೋಬೋದು. ಅದಕ್ಕೆ ನಮ್ಮ ಒಂದು ಕನ್ಸ್ಯೂಮರ್ ನಂಬರ್ ಹಾಕಬೇಕಾಗುತ್ತೆ, ಇಂಡಿಯನ್ ಅಂತಿದೆ. ಸೊ ಇಲ್ಲಿ ರಿಫಿಲ್ ಆರ್ಡರ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಮಗೆ ಕನ್ಸ್ಯೂಮರ್ ಐಡಿಯನ್ನು ಆ್ಯಡ್ ಮಾಡಿ ಅಂತ ಬರುತ್ತೆ ನೋಡಿ. ಅಟ್ಯಾಚ್ LPG ID ಅಂತ ಬರ್ತಿದೆ. ರಿಫಿಲ್ ಆರ್ಡರ್ ಟು ಆಕ್ಸೆಸ್ ಫ್ಯೂಚರ್ ಕೈಂಡ್ಲಿ ಲಿಂಕ್ ದ ಯುವರ್ LPG ID ಅಂತ ಬಂದಿದೆ. ಸೊ ನಿಮ್ದು ಇಂಡಿಯನ್ ಪಾಸ್ಬುಕ್ ಇರುತ್ತಲ್ಲ ಗ್ಯಾಸ್ದು ಸಿಲಿಂಡರ್ದು, ಆ ಒಂದು ಪಾಸ್ಬುಕ್ ಕನ್ಸ್ಯೂಮರ್ ನಂಬರನ್ನು ನಾವಿಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ನಾವು ಅಟ್ಯಾಚ್ LPG ID ಅಂತ ಕ್ಲಿಕ್ ಮಾಡಿದಾಗ ನಿಮಗೆ ಎಂಟರ್ ಯುವರ್ 16 ಡಿಜಿಟ್ LPG ID ಲಿಂಕ್ ಯುವರ್ ಡೊಮೆಸ್ಟಿಕ್ ಕನೆಕ್ಷನ್ ಅಂತಿದೆ. ಸೊ ನಿಮ್ಮ ಒಂದು ನಂಬರನ್ನು ಇಲ್ಲಿ ಎಂಟರ್ ಮಾಡಬೇಕು. 16 ಸಂಖ್ಯೆ ಉಳ್ಳ LPG ID ನಂಬರನ್ನ ಎಂಟ್ರ್ ಮಾಡಿ. ಸೊ ನಂಬರನ್ನ ಎಂಟ್ರ್ ಮಾಡ್ತಾ ಇದ್ದೀನಿ ನಾನು. ನಿಮ್ಮ ಒಂದು ಪಾಸ್ಬುಕ್ನಲ್ಲಿ ಇರುತ್ತೆ. ನಿಮಗೆ ID ನಂಬರ್ ಹಾಕಿದಾಗ ನಿಮಗೆ ಇಲ್ಲಿ ಕರೆಕ್ಟಾಗಿ ನಿಮ್ಮ ಒಂದು ಹೆಸರು, ನಿಮ್ಮ ಒಂದು ರಿಲೇಷನ್ಶಿಪ್ ID, ಕನ್ಸ್ಯೂಮರ್ ನಂಬರು, ಮೊಬೈಲ್ ನಂಬರು ಮತ್ತು ಡಿಸ್ಟ್ರಿಬ್ಯೂಟರ್ ನೇಮ್ ಕೂಡ ಆಟೋಮೆಟಿಕ್ಕಾಗಿ ನಿಮಗೆ ಇಲ್ಲಿ ತೋರಿಸ್ತಾ ಇದೆ ನೋಡಿ. ಡಿಸ್ಟ್ರಿಬ್ಯೂಟರ್ ನೇಮು, ಮೊಬೈಲ್ ನಂಬರು, ಕನ್ಸ್ಯೂಮರ್ ID, ನೇಮು ಎಲ್ಲ ಇಲ್ಲಿ ಸರಿಯಾಗಿದೆ ಅಂತ ಒಂದು ಸ್ವಲ್ಪ ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡ್ಕೊಂಡಾಗ ಮತ್ತೆ ನಿಮಗೆ ಕೆಳಗಡೆ ಇಟ್ಸ್ ರಾಂಗ್ ಅಂತಿದೆ. ನೋ ಇಟ್ಸ್ ರಾಂಗ್ ಅಂತ, ತಪ್ಪಾಗಿದ್ದರೆ ಇಟ್ಸ್ ರಾಂಗ್ ಅಂತ ತೊಗೋಬೇಕಾಗುತ್ತೆ, ಮತ್ತು ಸರಿಪಡಿಸ್ಕೋಬೋದು. ಎಲ್ಲನೂ ಕರೆಕ್ಟಾಗಿದ್ದರೆ ನಿಮಗೆ ಇಲ್ಲಿ ಎಸ್ ಇಷ್ಟು ಕರೆಕ್ಟ್ ಅಂತ ಬಂದು ನೋಡಿ, ಇಟ್ಸ್ ಕರೆಕ್ಟ್ ಅಂತ ಅದನ್ನ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸರ್ವರ್ ಬಿಜಿ ಇದೆ, ಎನೇಬಲ್ ಟು ಕನೆಕ್ಟ್ ಅಂತಿದೆ. ಸೊ ಇನ್ನೊಮ್ಮೆ ಟ್ರೈ ಮಾಡಿ, ಬರುತ್ತೆ. ನೀವು ಯಾರು ಎನೇಬಲ್ ಟು ಪ್ರೊಸೆಸ್ ಯುವರ್ ರಿಕ್ವೆಸ್ಟ್ ಅಂತ ಬರ್ತಾ ಇದೆ. ಸೊ ಮತ್ತೆ ಟ್ರೈ ಮಾಡಬೇಕು, ಬರುತ್ತೆ.
ಆಲ್ ಓವರ್ ಇಂಡಿಯಾ, ಆಲ್ ಓವರ್ ಕರ್ನಾಟಕ ಜನ ಈ ಒಂದು KYCನ ಮಾಡ್ಕೊತಾ ಇದ್ದಾರೆ. ಹಾಗಾಗಿ ಸರ್ವರ್ ತುಂಬಾ ಬ್ಯುಸಿ ಇರುತ್ತೆ ಲೈನು. ಹಾಗಾಗಿ ನೀವು ಟ್ರೈ ಮಾಡ್ತಾನೆ ಇರಬೇಕು. ನೋಡಿ, ಟ್ರೈ ಮಾಡಿದೆ ನಾನು 5-6 ಸಲ. ಮತ್ತೆ ಬಂತು ನೋಡಿ, ಇವಾಗ ಎಂಟರ್ ದ OTP ಅಂತ ಬರ್ತಾ ಇದೆ. ಮೊಬೈಲ್ ನಂಬರ್ಗೆ ಒಂದು OTP ಬಂದಿರುತ್ತೆ. ಬಂದಿರುವಂಥ OTP 4 ಡಿಜಿಟ್ OTPನ ಹಾಕಿ ವೆರಿಫೈ ಅಂತಿದೆ, ವೆರಿಫೈ ಮಾಡ್ಕೋಬೇಕು. OTP ಕೆಲವು ಸಲ ಲೇಟಾಗಿ ಬರುತ್ತೆ, ಸೊ ವೆಯ್ಟ್ ಮಾಡಬೇಕು. ಅದೇ ರೀತಿ ಅವಸರ ಮಾಡಬೇಡಿ, ಒಂದು 2-3 ನಿಮಿಷ ವೆಯ್ಟ್ ಮಾಡಿ, ಬರುತ್ತೆ. OTP ಹಾಕಿ ವೆರಿಫೈ ಅಂತ ಮಾಡ್ಕೊಳ್ಳಿ. ಸೊ OTP ಬಂದಿದೆ, ಬಂದು ವೆರಿಫೈ ಅಂತ ಮಾಡ್ತಾ ಇದ್ದೀನಿ. ಸೊ ವೆರಿಫೈ ಕೊಟ್ಟರು ಕೂಡ ಮತ್ತೆ ಹಂಗೆ ಬಂತು ಎರರು ನೋಡಿ. ಮತ್ತೆ ರಿಟರ್ನ್ ಬಂತು ನಮಗೆ OTP ಹಾಕಿದರೆ. ಸೊ ಮತ್ತೆ ಟ್ರೈ ಮಾಡೋಣ. ನೋಡಿ, ಈ ರೀತಿಯಾಗಿ ಬಂದಿದೆ ನಿಮಗೆ. ಕನ್ಫರ್ಮ್ ಯುವರ್ ರಿಕ್ವೆಸ್ಟ್ ಟು ಲಿಂಕ್ ಯುವರ್ LPG ID ಹ್ಯಾಸ್ ಬಿನ್ ಸಬ್ಮಿಟೆಡ್ ಅಂತ ಬಂದಿದೆ. ನಿಮ್ಮ ಒಂದು LPG ID ನಿಮಗೆ ಲಿಂಕ್ ಆಗಿದೆ ಅಂತ ಬಂದಿದೆ. ಸೊ ಯು ನೀಡ್ ಟು ರೀಲಾಗಿನ್ ಅಂತ ಬಂದಿದೆ. ಸೊ ಮತ್ತೊಮ್ಮೆ ರೀಲಾಗಿನನ್ನು ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಮತ್ತೊಮ್ಮೆ ನಿಮಗೆ ಲಾಗೌಟ್ ಆಗಿದೆ. ಸೊ ರೀಲಾಗಿನ್ ಮಾಡ್ಕೋಬೇಕು. ನಿಮ್ಮ ಒಂದು ಮೊಬೈಲ್ ನಂಬರು, ಪಾಸ್ವರ್ಡ್ ಏನು ಇಟ್ಕೊಂಡಿರ್ತೀರ ಅಕೌಂಟ್ ಕ್ರಿಯೇಟ್ ಮಾಡುವಾಗ ಆ ಒಂದು ಪಾಸ್ವರ್ಡನ್ನು ನೀವು ಎಂಟ್ರ್ ಮಾಡ್ಕೊಳ್ಳಿ. ಎಂಟ್ರ್ ಮಾಡಿ ಲಾಗಿನ್ ಮಾಡ್ಕೊಳ್ಳಿ. ಮತ್ತೆ ಟ್ರೈ ಮಾಡಿ. ಸರ್ವರ್ ಬ್ಯುಸಿ ಇದೆ, ಲಾಗಿನ್ ಆಗ್ತಾ ಇಲ್ಲ. ಮತ್ತೊಮ್ಮೆ ರೀಲಾಗಿನ್ ಮಾಡ್ಕೊಂಡಿದ್ವಿ. ಸೊ ನಾವು ಇವಾಗ KYC ಮಾಡಬೇಕು. LPG ಸಿಲಿಂಡ್ರದ್ದು KYC ಮಾಡ್ಕೋಬೇಕು. KYC ನಿಮಗೆ ಇಲ್ಲಿ ಆಗಿಲ್ಲ ಅಂದರೆ ಅಲ್ಲಿ ನಿಮಗೆ ಆಫೀಸಿಗೆ ಹೋಗಿ ಮಾಡ್ಕೋಬೇಕಾಗುತ್ತೆ. ಸೊ ಓಪನ್ ಮಾಡ್ಕೊಂಡ ತಕ್ಷಣ ನಿಮಗೆ ಇಲ್ಲಿ ಕೊಟ್ಟಿದೆ ನೋಡಿ, ಮೇಲ್ಗಡೆ ನಿಮ್ಗೆ ಶೋ ಆಗ್ತಾ ಇದೆ ಕಂಪ್ಲೀಟ್ ಯುವರ್ KYC ಟುಡೇ ಅಂತ ಬಂದಿದೆ ನೋಡಿ. ಟು ಕಂಟಿನ್ಯೂ ಎಂಜಾಯಿಂಗ್ ಯುವರ್ ಅನ್ಇಂಟರಪ್ಟೆಡ್ LPG ಸರ್ವಿಸ್ ಪ್ಲೀಸ್ ಪರ್ಫಾರ್ಮ್ ಯುವರ್ KYC ಇಮಿಡಿಯೇಟ್ಲಿ ಅಂತಿದೆ. ಸೊ ಇಲ್ಲಿ ಕಂಪ್ಲೀಟ್ KYCನ ನಾವು ಮಾಡ್ಕೋಬೇಕು. ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕಂಪ್ಲೀಟ್ KYC ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡ್ಕೊಂಡಾಗ KYC ಕಂಪ್ಲೀಟ್ ಅಂತ ಬರ್ತದೆ. ಯುವರ್ KYC ಇಸ್ ಆಲ್ರೆಡಿ ಕಂಪ್ಲೀಟ್ ಅಂತ ಬರ್ತದೆ. ಆಲ್ರೆಡಿ ನಿಮ್ಮ ಒಂದು KYC ಆಗಿದ್ದರೆ ಈ ರೀತಿಯಾಗಿ KYC ಕಂಪ್ಲೀಟ್ ಅಂತ ಬರುತ್ತೆ. ನಿಮ್ಮ KYC ಆಗಿಲ್ಲ ಅಂದರೆ ಇಲ್ಲಿ ನಿಮಗೆ ಪೆಂಡಿಂಗ್ ಅಂತ ಬರುತ್ತೆ. ಸೊ ಇಲ್ಲಿ ನಿಮಗೆ ಪೆಂಡಿಂಗ್ ಇದ್ದಿಲ್ಲ ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಹಾಕಬೇಕಾಗುತ್ತೆ. ಆಧಾರ್ ಕಾರ್ಡ್ ನಂಬರ್ ಹಾಕಿ ನಿಮ್ಮ ಒಂದು OTP ಬರುತ್ತೆ, ಆಧಾರ್ ಕಾರ್ಡ್ ಲಿಂಕ್ ಇರೋ ಒಂದು OTP. ಆ ಒಂದು OTP ಹಾಕಿ ನೀವು ಸಬ್ಮಿಟ್ ಮಾಡಿದರೆ ನಿಮ್ಮ ಒಂದು KYC ಸಕ್ಸಸ್ಫುಲ್ಲಾಗಿ ಮೊಬೈಲ್ ಮೂಲಕವೇ ಮಾಡ್ಕೊಳ್ಬೋದು. ನಾಳೆ ಮಾಡ್ಕೊಂಡಿದ್ವಿ. ಯಾವ ರೀತಿ ಅಂದರೆ ಹೋದ ವರ್ಷ ನಾವು ಆಧಾರ್ ಕಾರ್ಡ್ ಕೊಟ್ಟು ಅಲ್ಲಿ ಆಫೀಸಲ್ಲೇ ಮಾಡ್ಕೊಂಡಿದ್ವಿ. ಸೊ ಅದರಿಂದ ಈ ರೀತಿಯಾಗಿ KYC ಕಂಪ್ಲೀಟೆಡ್, ಆಲ್ರೆಡಿ ಕಂಪ್ಲೀಟೆಡ್ ಅಂತ ಬರ್ತಾ ಇದೆ. ಸೊ ಈ ಥರ ಬರ್ತಾ ಇದೆ. ನಿಮಗೆ ಬಂದಿಲ್ಲ ಅಂದರೆ ನಿಮ್ಮೊಂದು ಆಧಾರ್ ಕಾರ್ಡ್ ಕೇಳುತ್ತೆ. ಯಾರ್ದು LPG ID ಕನೆಕ್ಷನ್ ಇರುತ್ತೆ ಅವರ ಹೆಸರಿದ್ದು ಅವರ ಒಂದು ಆಧಾರ್ ಕಾರ್ಡ್ ಹಾಕಿ ನೀವು ಸಬ್ಮಿಟನ್ನು ಮಾಡಿ. ಸ್ನೇಹಿತರೆ, ನಿಮಗೆ ಮೇಲ್ಗಡೆ ನಿಮಗೆ KYC ಇಲ್ಲಿ ನಿಮಗೆ ತೋರಿಸಿಲ್ಲ ಅಂದರೂ ಇಲ್ಲಿ ನಿಮಗೆ KYC ಅಂತ ಒಂದು ಆಪ್ಷನ್ ಇದೆ ನೋಡಿ. ಮ್ಯಾನೇಜ್, ಇದರಲ್ಲಿ ಮ್ಯಾನೇಜ್ ಸೆಟ್ಟಿಂಗ್ ಅಥವಾ ಮ್ಯಾನೇಜ್ ಸೆಟ್ಟಿಂಗಲ್ಲಿ ಹೋದರೆ KYC ಅಂತ ಬರುತ್ತೆ. ನಿಮಗೆ ಅದನ್ನು ಕ್ಲಿಕ್ ಮಾಡಿಕೊಂಡಾಗ ನಿಮಗೆ ಆಧಾರ್ RD ಸರ್ವಿಸ್ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡಿರಬೇಕಾಗುತ್ತೆ. ಫೇಸ್ ಅಥೆಂಟಿಕೇಟ್ಸ್ ಮುಖಾಂತರ ನೀವು ಈ ಒಂದು KYC ಮಾಡ್ಕೋಬೋದು. OTP ಮುಖಾಂತರ KYCಯನ್ನು ಮಾಡ್ಕೋಬೋದು. ಎರಡು ರೀತಿಯಾಗಿ ಬರುತ್ತೆ. ಕೆಲವೊಬ್ಬರಿಗೆ KYC ಕೇವಲ ಮೊಬೈಲ್ ಮೂಲಕ OTP ಹಾಕಿ ನೀವು ಮಾಡ್ಕೋಕ್ಕೆ ಅವಕಾಶ ಇರುತ್ತೆ. ಇನ್ನು ಕೆಲವರಿಗೆ ಅದು ಫೇಸ್ ಕೇಳುತ್ತೆ. ಅಂದರೆ ಫೇಸ್ಗೆ ರೆಕಗ್ನೈಸ್ ಆಗಿ ನಿಮಗೆ ಈ ಒಂದು KYC ಆಗುತ್ತೆ. ಆಧಾರ್ ಕಾರ್ಡ್ ನಂಬರ್ ಹಾಕಿ ಫೇಸ್ ಹಾಕಿ ಮಾಡ್ಬೋದು. ಆ ಒಂದು ಆ್ಯಪ್ ತೋರಿಸ್ತೀನಿ. RD ಸರ್ವಿಸ್, ಆಧಾರ್ RD ಸರ್ವಿಸನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು. ಪ್ಲೇಸ್ಟೋರಲ್ಲಿ ಹೋಗಿ ನೀವು ಆಧಾರ್ ಫೇಸ್ RD ಅಂತಿದೆ ನೋಡಿ, ಈ ಒಂದು ಆ್ಯಪನ್ನು ನೀವು ಡೌನ್ಲೋಡ್ ಮಾಡಿ ಇಟ್ಕೊಂಡಿರಬೇಕು. ಇದು ಡೌನ್ಲೋಡ್ ಮಾಡಿಕೊಂಡ್ರೆ ಆಟೋಮೆಟಿಕ್ಕಾಗಿ ನಿಮ್ಮ ಮೊಬೈಲಲ್ಲಿ ಇನ್ಸ್ಟಾಲ್ ಆಗುತ್ತೆ. ಬಟ್ ಇದು ಆ್ಯಪ್ ನಿಮಗೆ ಶೋ ಆಗೋದಿಲ್ಲ. ಯಾವುದೇ ರೀತಿ ನೀವು ಫೋನ್ಪೇ, ಗೂಗಲ್ ಪೇ, ವಾಟ್ಸಪ್ ಏನು ಆ್ಯಪ್ಗಳು ಬರ್ತವೆ ಆ ರೀತಿಯಾಗಿ ನಿಮಗೆ ಇದನ್ನು ಶೋ ಆಗೋದಿಲ್ಲ. ಇನ್ಬಿಲ್ಟ್ ಆಗಿ ನಿಮ್ಮ ಮೊಬೈಲಲ್ಲೇ ನಿಮಗೆ ಸೇವ್ ಆಗಿರುತ್ತೆ, ಇನ್ಸ್ಟಾಲ್ ಆಗಿರುತ್ತೆ. ಸೊ ಇದು ಆಟೋಮೆಟಿಕ್ಕಾಗಿ ಕೆಲಸ ಮಾಡುತ್ತೆ. ನಿಮಗೆ ಫೇಸ್ ಕ್ಯಾಪ್ಚರ್ ಮಾಡ್ಕೋವಾಗ ಆಟೋಮೆಟಿಕ್ಕಾಗಿ ಈ ಆ್ಯಪು ನಿಮಗೆ ವರ್ಕ್ ಆಗುತ್ತೆ. ಈ ಆ್ಯಪ್ ಓಪನ್ ಮಾಡಿಕೊಂಡಾಗ ನಿಮಗೆ ಆಧಾರ್ ಕಾರ್ಡ್ ನಂಬರ್ ಹಾಕಿ ಕನ್ಸರ್ನ್ ಟಿಕ್ ಕೊಟ್ಟಿಗೆ ನೀವು OTP ಹಾಕಿ ನೀವು ಸಬ್ಮಿಟ್ ಮಾಡಿದಾಗ ನಿಮಗೆ ಅಲ್ಲಿ ನಿಮಗೆ ಮುಖ ಕೇಳುತ್ತೆ. ಅಲ್ಲಿ ನಿಮಗೆ ಫೇಸನ್ನು ಕೊಡಬೇಕಾಗುತ್ತೆ. ಯಾರ್ದು ನೀವು ಅಕೌಂಟ್ ಇರುತ್ತೆ ಇದು LPG ಸಿಲಿಂಡರ್ ಅವ್ರದ್ದು ಫೇಸನ್ನು ಕೊಡಬೇಕಾಗುತ್ತೆ. ಫೇಸನ್ನು ಕೊಟ್ಟು ನೀವು ಸಬ್ಮಿಟ್ ಮಾಡಿಬಿಟ್ರೆ ಡೈರೆಕ್ಟಾಗಿ ನಿಮಗೆ KYC ಕಂಪ್ಲೀಟ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಈಗ ನೋಡ್ತಾ ಇದ್ದೀರಾ, ಈ ರೀತಿಯಾಗಿ ಒಂದು KYC ಕಂಪ್ಲೀಟೆಡ್ ಅಂತ ಬರುತ್ತೆ. ಕನ್ಫರ್ಮೇಷನ್ ಯುವರ್ KYC ಹ್ಯಾಸ್ ಬಿನ್ ಸಬ್ಮಿಟೆಡ್ ಅಂತ ಬರುತ್ತೆ. ಇದು ಫೇಸ್ ಮುಖಾಂತರ ಮಾಡುವಂಥ ಒಂದು KYC ಅಂತ ಹೇಳ್ಬೋದು. ನೀವು ಡೈರೆಕ್ಟಾಗಿ ಆಫೀಸ್ಗೆ ಹೋಗಿ ಮಾಡ್ಬೋದು. ಅಲ್ಲಿ ಫಾರ್ಮ್ ತುಂಬಿ ನೀವು ಮತ್ತು ಅಲ್ಲಿ ಆಧಾರ್ ಕಾರ್ಡ್ ಹಾಕಿ ನಿಮ್ಮ ಹೆಬ್ಬೆಳನ್ನು ತೊಗೊತಾರೆ. ಅಲ್ಲಿ ಬಟ್ಟೋತ್ ಕೂಡ ಮಾಡ್ಬೋದು, ಅಲ್ಲಿ OTP ಕೂಡ ಮಾಡ್ಬೋದು. ಎರಡು ರೀತಿ ನಿಮಗೆ ಅವಕಾಶ ಇರುತ್ತೆ. ಮತ್ತು ಸ್ಪೇಸ್ ಕ್ಯಾಪ್ಚರ್ ಕೊಡೋ ಮುಖಾಂತರ ಕೂಡ ಮಾಡ್ಕೋಕ್ಕೆ ಅಲ್ಲಿ ಕೂಡ ಅವಕಾಶ ಇರುತ್ತೆ ಈ ರೀತಿಯಾಗಿ. ಸೊ ನೀವು ತುಂಬ ಈಸಿಯಾಗಿ ನಿಮ್ಮ ಮೊಬೈಲಲ್ಲೇ ಈ ಒಂದು ಇಂಡಿಯನ್ ಗ್ಯಾಸ್ ಸಿಲಿಂಡರ್ದು KYCಯನ್ನು ಮಾಡ್ಕೋಬೋದು. ಸೊ ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ಗಳಿದ್ದರೆ, ಏನಾದರೂ ಗೊತ್ತಾಗಿಲ್ಲ, ಏನೋ ಎರರ್ ಬರ್ತಾ ಇದ್ದರೆ
KYC ಬಗ್ಗೆ ಏನೋ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ, ನಿಮಗೆ ಆನ್ಸರನ್ನು ಕೊಡ್ತೀನಿ. ಏನೇ ಒಂದು ಪ್ರಾಬ್ಲಮ್ಮು ಸೊಲ್ಯೂಷನ್ ಏನೇ ಇರಲಿ ನಮಗೆ ಕೇಳಿದರೆ ನಾನು ನಿಮಗೆ ಗೊತ್ತಿದ್ದಷ್ಟು ನಾನು ನಿಮಗೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳ್ತಾ, ಸೊ ಇದಿಷ್ಟು ಈ ಒಂದು ಇಂಡಿಯನ್ ಗ್ಯಾಸ್ KYC ಮಾಡ್ಕೊಳ್ಳೋದು ಯಾವ ರೀತಿ ಅಂತ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅನ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ನಮ್ಮ ವಿಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.